ಈಗ ನೋಡ್ರಿ ಸಾಹೇಬ್ರೆ, ನಾನು ಈ ಕರ್ನಾಟಕದೊಳಗೆ ಈ ಮೀಟರ್ ಗೇಜ್ ಇದ್ದಾಗ ಬ್ರಾಡ್ ಗೇಜ್ ಪರಿವರ್ತನೆ ಆಗಬೇಕು ಅಂಥೇಳಿ 93, 94 ಆವಾಗ ಇಶ್ಯೊಳಗೆ ಹೋರಾಟ ಮಾಡಿದೆ. ಹೋರಾಟ ಮಾಡಿ ಮುಂದೆ ಕುಡ್ಚಿ ಬಾಗಲಕೋಟೆ ರೈಲು ಹೊಸ ರೈಲು ಮಾರ್ಗ ಅನುಷ್ಠಾನಕ್ಕೆ ಬರಬೇಕು ಅಂಥೇಳಿ ಆ ವಿಷಯ ಯಾಕೆ ತಗೊಂಡೆ ಅಂದ್ರೆ, ಬ್ರಿಟಿಷರ ಇರುವಾಗ ಈ ಯೋಜನೆ ಜಮಖಂಡಿ ಪಟವರ್ಧನ್ ಮಹಾರಾಜರು, ಮುಧೋಳದ ಘೋರ್ಪಡೆ ಮಹಾರಾಜರು ಈ ಯೋಜನೆ ಕಾರ್ಯರೂಪಕ್ಕೆ ಬರ್ಬೇಕಂತ ಹೇಳಿ ಬ್ರಿಟಿಷರ ಜೋಡಿ ಒಂದು ಫೈಟ್ ಮಾಡಿದ್ರು. ಆ ಇತಿಹಾಸನ ತಗೊಂಡು ಪೂರಾ ಬಾಗಲಕೋಟೆ ಇದು ಕರ್ನಾಟಕದೊಳಗೆ ಬ್ರಾಡ್ಗೇಜ್ ಪೂರ್ಣ ಆದಮೇಲೆ ಆದಮೇಲೆ ನಾವು ಅದು ಹೊಸ ರೈಲು ಮಾರ್ಗ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ನಿರಂತರ ಹೋರಾಟ ಮಾಡಿದ್ರಿ. ಏನು ರೈಲು ಬರಬೇಕು ಅಂತ, ಹೊಸ ರೈಲು ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತೇಳಿ ಕೇಂದ್ರ ಸರ್ಕಾರ ಜೋಡಿ ಗುದ್ದಾಡಿದೆ. ಆವಾಗ 2010 ರೈಲ್ವೆ ಮುಂಗಟ್ಟು ಪತ್ರದೊಳಗೆ 816 ಕೋಟಿ ರೂಪಾಯಿ ವೆಚ್ಚದೊಳಗೆ 141 ಕಿಲೋಮೀಟರ್ ಈ ಮಾರ್ಗ ಅನುಷ್ಠಾನಕ್ಕೆ ಬಂತು. ಅನುಷ್ಠಾನಕ್ಕೆ ಬಂದಾಗ 2017-16 ಇದನ್ನು ಕಂಪ್ಲೀಟ್ ಆಗಬೇಕಂತೇಳಿ ಅದು ಒಂದು ಇದು ಇತ್ತು ಸರ್ಕಾರದ ನಿಯಮ. ಅದು 17ರಾಗ ಬರೀ 4 ಕಿಲೋಮೀಟರ್ ಅಷ್ಟೇ ಕೆಲಸ ಆತ್ರಿ. ಅಂದ್ರೆ ಕಜ್ಜಿ ಡೋನಿವರೆಗೂ. ಯಾವಾಗ ಅದು? 17ರಾಗ. ಅಂದ್ರೆ 10ರಾಗ ಅನುಷ್ಠಾನಕ್ಕೆ ಬಂದು 17ಕ್ಕೆ ಈ ಯೋಜನೆ ಪೂರ್ಣಗೊಳ್ಳಬೇಕಂತ ಏನು ನಿಯಮ ಇತ್ತು ಅದನ್ನು ಉಲ್ಲಂಘನೆ ಆಯ್ತು. ಅಂದ್ರೆ ಸರ್ಕಾರ ಅದರ ಆ ಒಂದು ರೀತಿಯಲ್ಲಿ ಕೆಲಸ ಮಾಡಲಿಲ್ಲ. ಯಾವ ಸರ್ಕಾರ? ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರ 50-50 ಆಧಾರದ ಮೇಲೆ ಇತ್ತಿದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50-50 ಅನುಪಾತದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬಂದು 2017ರಾಗ ಮುಗಿಬೇಕಾಗಿತ್ತು, ಮುಗಿದಿಲ್ಲ. ಮುಗಿದ ಮೇಲೆ ಅದು ದೊಡ್ಡ ಪ್ರಮಾಣದಾಗ ಹೋರಾಟ ಪ್ರಾರಂಭ ಮಾಡಿದೆ. ಮಾಡಿದ ಮೇಲೆ ಈಗ ಲೋಕಾಪುರದಿಂದ ಯಾದವಾಡದಿಂದ ಜಮಖಂಡಿ ಅಂದ್ರೆ 100 ಕಿಲೋಮೀಟರ್ಗೆ ಅನ್ವಯಿಸುವಂತೆ ಕೆಲಸ ನಡೆದೈತಿ. ಅದು ಅಳ್ಕೋತ್ ನಡೆದೈತಿ. ಅದಕ್ಕೆ ದೊಡ್ಡ ಪ್ರಮಾಣದೊಳಗೆ ಅರೆಬತ್ತಲೆ ಪಾದಯಾತ್ರೆ, ಆತ್ಮಹತ್ಯೆ ಪ್ರಕರಣ, ಸತ್ಯಾಗ್ರಹ, ಪತ್ರ ಚಳವಳಿ ಇವೆಲ್ಲ ಮಾಡಿದಾಗ ಇಲ್ಲೇ ಒಂದು 100 ಕಿಲೋಮೀಟರ್ ಬಂದು ನಿಂತೈತಿ. ಅದು ಕುಂಟುತ್ತ ಸಾಗಿದೆ ಕೆಲಸ. ಅದು ನಾವು ಏನು ನಿರೀಕ್ಷೆ ಇಟ್ಟಿದ್ದೀವೋ ಆ ಮಟ್ಟದೊಳಗೆ ಸ್ಪೀಡ್ ಇಲ್ಲ ಅದರ ಗತಿ. ಅದಕ್ಕೆ ನಾವು ಎಲ್ಲರಿಗೆ ಸೋಮಣ್ಣವ್ರಿಗೆ ಭೇಟಿಯಾದೀವಿ, ಅಶ್ವಿನಿ ವೈಷ್ಣವ್ರಿಗೆ ಭೇಟಿಯಾದೀವಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಗದ್ದಿಗೌಡರು ಮತ್ತು ಜಿಗಜಿಣಿ ಅವರು, ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವರು, ಇವರೆಲ್ಲರಿಗೂ ನಾನು ಸ್ವತಃ ಭೇಟಿಯಾಗಿ ಈ ವಿಷಯ ಬಗ್ಗೆ ಚರ್ಚೆ ಮಾಡೀನಿ. ಅವರು ಇಲ್ಲ ನಾವು ಮಾಡಿಸ್ತೀವಿ ಅಂತ ಹೇಳಿ ದಿನ ಕಳೆಯಕತ್ತಾರ ವಿನ ಹೇಳ್ದಂಗೆ ನಡ್ಕೊಳ್ಳೋರು. ಆ ನಿಟ್ಟಿನೊಳಗೆ ನಾವು ಈಗ 816 ಕೋಟಿ ರೂಪಾಯಿ ವೆಚ್ಚದಾಗ ಅನುಷ್ಠಾನಕ್ಕೆ ಬಂದಿತ್ತಿದ್ದು ರೈಲ್ವೆ ಮಾರ್ಗ. ಈಗ ಅದರದ್ದು ವೆಚ್ಚ 4,000 ಕೋಟಿಗೆ ಮಿಕ್ಕಿ ಹೋಗೈತಿ. ಇದು ಸಾರ್ವಜನಿಕರ ದುಡ್ಡು ನಿಮಗೆ ಆಯ್ಕೆ ಮಾಡಿ ನಾವು ಕಳಿಸಿ ಅದು ಕಾಲಮಿತಿಯ ಒಳಗಾಗಿ ಯೋಜನೆಗಳನ್ನು ಪೂರ್ಣಗೊಂಡ್ರೆ ಸರ್ಕಾರಕ್ಕೆ ಆಗುವಂಥ ಹೆಚ್ಚಿನ ಹೊರೆ ಆಗಂಗಿಲ್ಲ ಅಂತೇಳಿ ಅವ್ರ ಮನೆ ಮುಂದೆ ಧರ್ನಾ ಸತ್ಯಾಗ್ರಹ ಮಾಡಿ ಏನೇನೋ ಮಾಡಿದೆ. ಆದರೂ ಅವ್ರಿಗೆ ಒಂದು ನಮ್ಮ ಹೋರಾಟದ ಬಿಸಿ ತಟ್ಟವಲ್ದು. ಅದಕ್ಕೆ ಈ ನಿಟ್ಟಿನೊಳಗೆ ಈಗ 27ಕ್ಕೆ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳಿದರು ಅವರು. ಯಾರು ಸೋಮಣ್ಣವರು ಮೊನ್ನೆ ಬಂದಾಗ 27ಕ್ಕೆ ಮುಗಿಸ್ಬೇಕಂದ್ರೆ ಕೆಲಸ ನಡಿಬೇಕಲ್ಲ ಸರ್. ಕೆಲಸ ನಡೀಲಾರ್ದ ಮುಗಿತೈತಂತ ನೀವು ಹೇಳಿದ್ರೆ ನಾವು ನಂಬಕ್ಕೆ ಹೆಂಗೆ? ಈಗಾಗಲೇ ನೀವು 17ಕ್ಕೆ ಮುಗಿಸ್ತೀನಿ ಅಂತ 10 ವರ್ಷ ಲೇಟ್ ಆಯ್ತು. ಆಮೇಲೆ 19ಕ್ಕೆ ಮುಗಿಸ್ತೀನಿ ಅಂದ್ರಿ, 22ಕ್ಕೆ ಮುಗಿಸ್ತೀನಿ ಅಂದ್ರಿ, 20 ಹಂಗೆ ಸುಳ್ಳು ಹೇಳ್ಕೊತ ಬಂದ್ರಿ. ಈಗ 27 ಅಂತ ಹೇಳಿದ್ರಲ್ಲ, ನಾವು ಒಪ್ತೀವಿ. 27ಕ್ಕೆ ಮುಗಿಯುವಂಗೆ ಅಲ್ಲಿ ಕೆಲಸ ನಡಿಬೇಕಲ್ಲ, ನಡೆದಿಲ್ಲ. ನಡೆದಿಲ್ಲ. ಆ ನಿಟ್ಟಿನೊಳಗೆ ಈಗ 41 ಕಿಲೋಮೀಟರ್ಗೆ ಏನು ಕೆಲಸ ಆಗೈತಿ ಅದಕ್ಕೆ 900 ಕೋಟಿ ರೂಪಾಯಿ ಖರ್ಚಾಗೈತಿ. 600 ಎಕರೆ ಜಮೀನು, 650 ಎಕರೆ ಜಮೀನು ಆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಅಲ್ಲೇ ಮಾರ್ಗ ಆಗ್ಯಾವ. 6 ರೈಲು ನಿಲ್ದಾಣಗಳಾಗ್ಯಾವ. ಆ ರೈಲು ನಿಲ್ದಾಣ ಮತ್ತು ರೈಲು ಹಳಿಗಳ ನಿರ್ಮಾಣಕ್ಕೆ ಒಟ್ಟು 900 ಕೋಟಿ ರೂಪಾಯಿ ಖರ್ಚಾಗೈತಿ. 900 ಕೋಟಿ ಖರ್ಚಾದ್ರೆ 9 ಮಂದಿಗೆ ಅದು ಅನುಕೂಲ ಇರಬೇಕು. 9 ರೂಪಾಯಿ ಸರ್ಕಾರಕ್ಕೆ ಫೈದೆ ಇರಬೇಕು. ಅಂದ್ರೆ ಅಲ್ಲಿ ಟ್ರೈನೇ ಚಾಲು ನೀವು ಮಾಡಲಿಲ್ಲ ಅಂದ್ರೆ ಎಷ್ಟು ನಿರ್ಮಾಣ ಆಗೈತಿ. ಅಲ್ಲೇ ಟ್ರೈನ್ ನೀವು ಚಾಲು ಮಾಡಲಿಲ್ಲ ಅಂದ್ರೆ
ಮತ್ತು ಅದು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದು ಹಳಿಗಳನ್ನು ಬ್ರಿಡ್ಜ್ಗಳನ್ನು ಎಲ್ಲ ಹಾಳಾಗಿ ಹೋಗ್ತಾವೆ. ಆ ಒಂದು ವಿಷಯನೂ ಕೂಡ ನಾನು ಕೇಂದ್ರ ಮಂತ್ರಿಗಳಿಗೆ, ಪಾರ್ಲಿಮೆಂಟ್ ಸದಸ್ಯರುಗಳಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ಮನವರಿಕೆ ಮಾಡೀನಿ. ಆದರೂ ಈವರೆಗೂ ಅವರು ಅಲ್ಲಿ ರೈಲು ಚಾಲು ಮಾಡೋಕ್ಕೆ ಮಾಡ್ತಾ ಇಲ್ಲ. 900 ಏನು ಖರ್ಚು ಮಾಡ್ಯಾರ. ಎಷ್ಟು ಉಳಿದಿರೋದು? ಹಾಂ, ಎಷ್ಟು ಕಿಲೋಮೀಟ್ರ್ ಉಳಿದಿರೋದು? ಉಳಿದಿರೋದು ಒಂದು 100 ಕಿಲೋಮೀಟ್ರ್. ಅದಕ್ಕೆ 100 60 ಕಿಲೋಮೀಟ್ರ್ ಕೆಲಸ ನಡೆದೈತಿ. ಇನ್ನು 40 ಕಿಲೋಮೀಟ್ರ್ ಆಗಬೇಕು. 43 ಬಜೆಟ್ ಎಷ್ಟು ಬೇಕು? ಅದು 4 1,000 ಕೋಟಿ ಬೇಕು. 1000 ಕೋಟಿ. ಹಾಂ, ಇವರು ಎಷ್ಟು ಕೊಡ್ತೀವಿ ಅಂತ ಹೇಳೋರು? ಇಲ್ಲ, ದುಡ್ಡು ಏನು ಪ್ರಾಬ್ಲಮ್ ಇಲ್ಲ. 900 ಕೋಟಿ ಖರ್ಚು ಮಾಡಿ 40 ಕಿಲೋಮೀಟ್ರ್ ಮಾಡಿಸ್ಯಾರ. ಈಗ 100,000 ಕೋಟಿದು ಟೆಂಡರ್ ಆಗೈತಿ. ಈಗ 40 ಕಿಲೋಮೀಟ್ರ್ ಕೆಲಸ ಚಾಲೂ ಇಲ್ಲ. ಅದು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಚಾಲೂ ಆಗಬೇಕು. 40 ಕಿಲೋಮೀಟ್ರ್ ಕೆಲಸ ಚಾಲೂ ಆಗಬೇಕು. 40 ಕಿಲೋಮೀಟ್ರ್ ಕೆಲಸ ಚಾಲೂ ಆಗಬೇಕು. 40 ಕಿಲೋಮೀಟರ್ ಮಾರ್ಗ ನಿರ್ಮಾಣ ಆಗಿದ್ದನ್ನು ಅದು ಪ್ಯಾಸೆಂಜರ್ ರೈಲು ಓಡಿಸ್ಬೇಕು. ಕಾಮಗಾರಿ ತೀವ್ರಗೊಳಿಸ್ಬೇಕು. ಸರಿ, ಈ ವಿಚಾರ ಇಟ್ಕೊಂಡು ಹೋರಾಟ ಮಾಡಬೇಕು ಅಂಥೇಳಿ ಒಂದು ಆ ವಿಚಾರ ಅರ್ಥವಾಗಿ ತಮಗೆ ಯಾಕೆ ನಾ ಹೇಳಿದ್ನಂದ್ರೆ, ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಇವತ್ತು ದಿಲ್ಲಿ ಒಳಗಾಗಲಿ, ಜಂತರ್ ಮಂತರ್ ಒಳಗಾಗಲಿ, ಲಾಲೂ ಪ್ರಸಾದ್ ಅವ್ರ ಮನೆ ಮುಂದಾಗಲಿ, ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಸಚಿವರು ಅವ್ರ ಮನೆ ಮುಂದೆ KH ಮುನಿಯಪ್ಪ ಅವರೇ ಮಾಡಿಕೊಟ್ಟಾರ. ಇದು KH ಮುನಿಯಪ್ಪ ಇದ್ದಾರಲ್ಲ, ನಮ್ಮ ರೈಲ್ವೆ ಮಂತ್ರಿ 2010 ಅವ್ರ ಈ ನಮ್ಮ ಹೋರಾಟಕ್ಕೆ ಅವರು ಮನ್ನಣೆ ಕೊಟ್ಟು ಅದನ್ನು ಅನುಷ್ಠಾನಗೊಳಿಸ್ಯಾರ 2010. ಮತ್ತು ಅದರಂತೆ ಅದು ಕೆಲಸ ಮುಂಬರುವ ಸರ್ಕಾರಗಳು ಇರಲಿ, ಜನಪ್ರತಿನಿಧಿಗಳು, ಮಂತ್ರಿಗಳಲ್ಲಿ ಕೆಲಸ ಮಾಡಿದರೆ ಇಷ್ಟು ವಿಳಂಬ ಆಗ್ತಿದ್ದಿಲ್ಲ. ಆ ಒಂದು ಯೋಜನೆಯ ವೆಚ್ಚ 4 ಪಟ್ಟು ಹೆಚ್ಚಾಗ್ತಿರಲಿಲ್ಲ. ಈಗ ನಾವು ಹೇಳಿದರೂ ಅವ್ರು ಹ್ಞೂ ಅಂತಾರೆ, ಕೆಲಸ ಚಾಲೂ ಮಾಡ್ತಾ ಇಲ್ಲ ಅನ್ನುವಂಥ ದೃಷ್ಟಿ ಇಟ್ಕೊಂಡು ತಮ್ಮಂಥ ಹಿರಿಯ ರಾಜ್ಯ ಹೋರಾಟಗಾರರನ್ನು, ತಮ್ಮಂಥ ಒಂದು ಕರ್ನಾಟಕದ ನೆಲ ಜಲಕ್ಕಾಗಿ ತಾವು ಏನು ನಿಮ್ಮ ಸೇವೆ, ನಿಮ್ಮ ಹೋರಾಟ ನೀವೇನು ಮಾಡಿರಿ, ಅದು ಒಂದು ರಾಜಕಾರಣಿಗಳಿಗೂ ಗೊತ್ತೈತಿ, ಇವತ್ತು ರಾಜ್ಯದ ಪ್ರತಿಯೊಂದು ಜನಾಂಗಕ್ಕೂ ಗೊತ್ತೈತಿ. ತಾವು ಇದರೊಳಗೆ ಇನ್ವಾಲ್ವ್ ಆಯ್ತಂದ್ರೆ, ತಾವು ಇದ್ರಾಗ ಭಾಗವಹಿಸಿದ್ರೆ, ತಾವು ಇದರೊಳಗೆ ಒಂದು ಆಸಕ್ತಿ ತೋರಿದರೆ ಸರ್ಕಾರಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಎಚ್ಚರಗೊಂಡು ಕಾಮಗಾರಿ ಏನು ತಾವು ಹೇಳಕತ್ತಾರ ಅದರಂತೆ ನಡ್ಕೋತಾರ ಅನ್ನುವಂಥ ವಿಶ್ವಾಸ ಭರವಸೆಯಿಂದ ತಮ್ಮ ಕಡೆ ಬಂದಿನ ತಾವುಗಳು ಕನ್ನಡ ಪರ ಯಾರ್ಯಾರು ಚಳವಳಿಗಾರರು, ಹೋರಾಟಗಾರರು ಅದಾರ, ಅವರೆಲ್ಲರ ಜೊತೆ ಮಾಡಿ ನೀವು ಒಂದು ನೇತೃತ್ವ ತಗೊಂಡು, ಈಗಾಗಲೇ ನಾನು ಕಳೆದ 35 ವರ್ಷಗಳಿಂದ ಕರ್ನಾಟಕದೊಳಗೆ ರೈಲ್ವೆ ಅಭಿವೃದ್ಧಿ ಸಲುವಾಗಿ ನಿರಂತರ ಹೋರಾಟ ಮಾಡ್ತಾ ಇದ್ದೀನಿ. ಅದು ಕುತುಬುದ್ದೀನ್ ಕಾಜಿ ಅಂತೇಳಿ ತಾವು ಎಲ್ಲ ನೋಡಿದರೆ ಗೊತ್ತಾಗತ್ತೆ. ನೀವು ಯಾವ ಹೋರಾಟಗಾರರು ಮಾದಾಯ ಹೋರಾಟದಾಗ ಹಳಿ ಕೀಳುವ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೆ ನಾನು. ಹಳಿ ಕೀಳಬೇಕು ಅಂದರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಕ್ಕೆ ಒತ್ತಾಯ ತಂದು ಆ ಯೋಜನೆ ಕಾರ್ಯರೂಪಕ್ಕೆ ತರಲಿ, ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟಲಿ ಅನ್ನೋ. ಇವರು ಏನು ಮಾಡ್ತಿದ್ರು, ಬಜಾರ್ ಬಂದ್ ಮಾಡ್ತಿದ್ರು, ಕೋರ್ಟ್ ಬಂದ್ ಮಾಡ್ತಿದ್ರು, ರಾಜ್ಯ ಸರ್ಕಾರಕ್ಕೆ ಗಂಟು ಬಿದ್ದಿದ್ರು. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಇದ್ದರು ಆವಾಗ. ನಾನೇನು ಹೇಳಿದೆ, ಈಗ ಕೇಂದ್ರ ಸರ್ಕಾರದ ಅಂಗಳದೊಳಗೆ ಈ ಚಂಡ ಐತಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಅದು ಇತ್ಯರ್ಥ ಆಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನೊಳಗೆ ಇಡೀ ರಾಜ್ಯದೊಳಗೆ ರೈಲ್ವೆ ಹಳಿ ಕೀಳ್ತೀವಿ ಅಂಥೇಳಿ ನಾವು ಹೋರಾಟ ಮಾಡಿದ್ದೆ. 3 ಸಲ ಅರೆಸ್ಟ್ ಹೋದೆ. ಇನ್ನೂ ಕೇಸ್ 3-4 ಕೇಸ್ ಅದಾವೆ. ಡೇಂಜರ್ ಅದು. ಅದು ನಡೆದೈತಿ ಸಾಹೇಬ್. ಕೇಸ್ ರೈಲ್ವೆ ಅವ್ರು ಹಾಕಿರೋರು ನಮ್ಮವರೇ. ವಿಡ್ರಾ ಮಾಡ್ಬೋದು ಇವರು. ಅದೇ ವಿಡ್ರಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ನನಗೆ ಮುಂದೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡಿಸ್ಯಾರ. ಮತ್ತು ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದರು, ಇಲ್ಲ ನಾವು ವಿಡ್ರಾ ಮಾಡಿಸ್ತೀನಿ ಅಂತ ಹೇಳಿದರು. ಈಗ ಆ ನಿಟ್ಟಿನೊಳಗೆ ತಮ್ಮ ಕಡೆ ಬಂದೀನಿ. ಈಗ ಕುಡ್ಚಿ ಬಾಗಲಕೋಟೆ ರೈಲ್ವೆ ಪೂರಾ ಕಾಮಗಾರಿ ಪ್ರಾರಂಭ ಆಗಬೇಕು. ಲೋಕಾಪುರವರೆಗೆ ಪ್ಯಾಸೆಂಜರ್ ರೈಲ್ವೆ ಚಾಲು ಮಾಡಬೇಕು ಸರ್ಕಾರಗಳು, ಜನಪ್ರತಿನಿಧಿಗಳು. ಆ ನಿಟ್ಟಿನೊಳಗೆ ತಾವು ಈ ಹೋರಾಟಕ್ಕೆ ಯಾವ ರೀತಿ ಬೆಂಬಲ ಕೊಡ್ತೀರಿ, ಏನು ಮಾಡ್ತೀರಿ ಹೇಳಿ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Koth International Public School is not only for examination but for life.
ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Koth International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Koth International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ BN Koth ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.